ಅಯ್ಯೋ ನಮ್ಮಮ್ಮ ಇವತ್ತು ನಮ್ಮಿಂದ ಹತ್ಬಿಟ್ರು. ಯಾಕೆಂತ ಈ ವ್ಲಾಗ್ ನೋಡಿ ನಿಮ್ಗೇನೆ ಗೊತ್ತಾಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮಮ್ಮನು. ಇವತ್ತಿನ ವ್ಲಾಗ್ ಏನಂದ್ರೆ, ನಾಳೆ ನಮ್ಮಮ್ಮದು ಬರ್ತಡೇ ಇದೆ. ಅದಕ್ಕೆ ಇವತ್ತೊಂದು ಮಿಡ್ ನೈಟ್ ಒಂದು ಪ್ಲಾನ್ ಮಾಡಿದ್ದೀವಿ. ಅದೇನು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೇನೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ನಂದೇನೋ ಬ್ಯಾಕ್ಗ್ರೌಂಡ್ ನೋಡ್ತೀರಿ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ಆ ಪ್ಲಾನ್ ಏನು ಅಂತ. ಆ್ಯಕ್ಚುಲಿ ನಾನು ನಮ್ಮ ಸಿಸ್ಟರ್ಸ್ ಒಂದು ಮಂತಿಂದ ಯೋಚನೆ ಮಾಡ್ತಿದ್ದು ನಮ್ಮ ಅಮ್ಮ ಬರ್ತಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಅವಾಗ ನಾವು ಅಂದ್ಕೊಂಡಿತ್ತು ಒಂದು ಪಾರ್ಟಿ ಅಲ್ಲಿ ಮಾಡಬೇಕು ಅಂತ. ಆ್ಯಂಡ್ ಇವತ್ತೊಂದು ಪ್ರಮೋಷನ್ ಇದೆ, ಅರ್ಜೆಂಟ್ ಹೋಗಲೇಬೇಕು ನಾವೆಲ್ಲ ಅಂದ್ಬಿಟ್ಟು ನಮ್ಮಮ್ಮ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಬರ್ತಾ ಇದ್ದೀವಿ. ಬನ್ನಿ ನೋಡೋಣ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಗೈಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಮ್ಮಗೆ ಏನೋ ಡೌಟ್ ಬಂತು, ನನ್ನ ಮಕ್ಕಳು ಏನೋ ಮಾಡ್ತಾರೆ ಅಂತ. ಬಟ್ ಈ ರೀತಿ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಗೈಸ್, ನಾವ್ ಅಂದ್ಕೊಂಡು ನಮ್ಮಮ್ಮ ಇದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಪಡ್ತಾರೆ, ಹ್ಯಾಪಿ ಆಗ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡ್ರೆ, ಬಟ್ ಇಲ್ಲಿ ಆಗಿತ್ತೆ ಬೇರೆ. ನಮ್ಮಮ್ಮ ಇದು ನೋಡಿ ತುಂಬಾನೇ ಎಮೋಷನಲ್ ಆಗ್ಬಿಟ್ರು, ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾವು ಹೋಗಿ ಸಮಾಧಾನ ಮಾಡಕ್ ಹೋದ್ವಿ. ಅಂಡ್ ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗನ್ಸಿತ್ತು, ನಾವು ಕೊಟ್ಟ ಚಿಕ್ಕ ಸರ್ಪ್ರೈಸ್ಗೆ ನಮ್ಮಮ್ಮ ಇಷ್ಟೊಂದು ಖುಷಿ ಪಟ್ರು ಅಂಡ್ ಎಮೋಷನಲ್ ಆದ್ರು. ಯಾವತ್ತೊಂದಿನ ನಾವು ಅವ್ರನ್ನ ಖುಷಿಯಾಗಿ ನೋಡ್ಕೊಳೋದಲ್ಲ, ಪ್ರತಿ ದಿನನೂ ಅವ್ರನ್ನ ಖುಷಿಯಾಗಿ ನೋಡ್ಕೊಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸ್ತು. ಗೈಸ್, ನಾನ್ ನಿಮ್ಮನ್ನ ಕೇಳ್ಕೊಳೋದಿಷ್ಟೇ, ಯಾವಾಗ ಕೂಡ ನಿಮ್ಮ ಅಪ್ಪ ಅಮ್ಮ ನೀವು ಸುಮ್ಮನೆ ಖುಷಿಯಾಗಿರೋ ರೀತಿ ನೋಡ್ಕೊಳ್ಳಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಎಲ್ಲರೂ ಬರ್ತ್ಡೇ ಗರ್ಲ್ ಜೊತೆ ಫೋಟೋ ತಗೊಂಡು, ಹಾಗೆ ಗ್ರೂಪ್ ಫೋಟೋ ಕೂಡ ತಗೊಂಡು, ಅಂಡ್ ಟೈಮ್ ನೋಡಿದ್ರೆ ತುಂಬಾನೇ ಲೇಟ್ ಆಗಿತ್ತು. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನೋಡಿ ನಿಮ್ಗೆ ಅನಿಸ್ತು ಅಂತ ಮರೆಯದೆ ಕಮೆಂಟ್ ಮಾಡಿ, ಅಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡ್ಕೊಳ್ಳಿ. ಅಂಡ್ ನಮ್ಮ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಗೈಸ್.